ವಾಣಿಜ್ಯ ಬಳಕೆಯ ಸಿಲಿಂಡರ್ನ ನಂತರ ಇದೀಗ ಗೃಹ ಬಳಕೆಯ ಸಿಲಿಂಡರ್ನಲ್ಲೂ ಕೂಡ ಸಮಸ್ಯೆಗಳು ಉಂಟಾಗ್ತಿದೆ. ಅದು ಆರಂಭಿಕದಿಂದಲೂ ಕಾಣಿಸ್ತಾ ಇತ್ತು, ಆದರೆ ಅದರ ಗಂಭೀರತೆ ಈಗ ಹೆಚ್ಚಾಗ್ತಿದೆ. LPG ಸಮಸ್ಯೆ ಹಿನ್ನೆಲೆಯಲ್ಲಿ ಗ್ಯಾಸ್ ಕ್ವಾಂಟಿಟಿಯನ್ನ ಇಳಿಕೆ ಮಾಡುವಂತಹ ಚಿಂತನೆಯನ್ನ ಮಾಡಲಾಗ್ತಿದೆ. 14.2 kgಯ ಸಿಲಿಂಡರ್ ತುಂಬ್ತಾ ಇದ್ರು. ಈಗ ಅದರ ಬದಲಾಗಿ ಸುಮಾರು 7ರಿಂದ 10 kgಯಷ್ಟು ಇಳಿಕೆ ಮಾಡುವಂತಹ ಚಿಂತನೆ ಇದೆ. ಹಾರ್ಮೋಜ್ ಜಲಸಂಧಿಯಲ್ಲಿ ಸಂಘರ್ಷ ಮುಂದುವರೆದಿದೆ. ಇದರ ಪರಿಣಾಮವಾಗಿ ಈ ಬದಲಾವಣೆ ಅಗತ್ಯ ಅನ್ನುವಂತಹ ಅಭಿಪ್ರಾಯ. ಎಲ್ರಿಗೂ LPG ಲಭ್ಯತೆ ಖಚಿತಪಡಿಸಿಕೊಳ್ಳುವಂತಹ ನಿಟ್ಟಿನಲ್ಲಿ ಹೊಸ ಚಿಂತನೆಯ ಮೊರೆ ಹೋಗಿದ್ದಾರೆ. ಗ್ಯಾಸ್ ತೂಕಕ್ಕೆ ಅನುಗುಣವಾಗಿ ದರ ನಿಗದಿ ಮಾಡುವಂತಹ ಪ್ಲಾನ್ ಕೂಡ ಇದೆ. ಅಫ್ಕೋರ್ಸ್ ಕಮ್ಮಿ ಮಾಡಿದ ಮೇಲೆ ರೇಟ್ ಕೂಡ ಅದಕ್ಕೆ ತಕ್ಕ ಹಾಗೆ ಕಡಿಮೆ ಆಗಬೇಕು. ಆಮೇಲೆ ಎಲ್ಲರೂ ಎರಡೆರಡು ಸಿಲಿಂಡರ್ಗಳನ್ನ ಇಟ್ಕೊಂಡಿರ್ತಾರೆ. 14.2 kg ತೂಕದ ಎರಡೆರಡು ಸಿಲಿಂಡರ್ಗಳನ್ನ ಇಟ್ಕೊಂಡು ಒಬ್ಬರಿಗೆ ಮಾತ್ರ ಅದರ ಲಭ್ಯತೆ ಇದ್ದು ಉಳಿದವರಿಗೆ ಸಿಗದೆ ಪರದಾಡುವಂತಹ ಪರಿಸ್ಥಿತಿಗಿಂತ ಈ ರೀತಿಯಾಗಿ ಮಾಡೋದು ಸೂಕ್ತ ಅಂತ ಈಗಾಗಲೇ ಹಲವು ದೇಶಗಳು ಈ ರೀತಿ ಮಾರ್ಪಾಡು ಮಾಡಿಕೊಂಡಾಗಿದೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಶಬ್ಬೀರಿಂದ. ಶಬ್ಬೀರ್, ಸಿಲಿಂಡರ್ಸ್ ಅಭಾವವನ್ನು ಎದುರಿಸ್ತಾ ಇರ್ತಕ್ಕಂಥ ಹಲವು ದೇಶಗಳು ಈಗಾಗಲೇ ಈ ರೀತಿಯ ಪ್ಲಾನ್ಗಳನ್ನು ಮಾಡಿಕೊಂಡು ಮಾರ್ಪಾಡು ಆಗಿದೆ. ಸೊ ಈಗ ಭಾರತ ಕೂಡ ಈ ಬಗ್ಗೆ ಚಿಂತನೆಯನ್ನು ನಡೆಸ್ತಾ ಇದ್ದು ಇದು ಯಾವಾಗಿಂದ ಜಾರಿಗೆ ಬರಬಹುದು ಅನ್ನುವಂತಹ ಪ್ರಸ್ತಾಪ ಇದೆ. ದಿವ್ಯಾ ನೋಡಿ, ಭಾರತ ಸಾಕಷ್ಟು ತಯಾರಿಗಳನ್ನು ಮಾಡ್ಕೊಳ್ತಾ ಇದ್ರು ಕೂಡ LPG ಗ್ಯಾಸ್ ಸಮಸ್ಯೆ ಸದ್ಯಕ್ಕೆ ಇತ್ಯರ್ಥ ಆಗುವಂಥ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಮಧ್ಯಪ್ರಾಚ್ಯದಲ್ಲಿ ಇನ್ನೂ ಕೂಡ ಸಂಘರ್ಷ ಮುಂದುವರೆದಿರುವಂಥ ಹಿನ್ನೆಲೆಯಲ್ಲಿ ಭವಿಷ್ಯದಲ್ಲಿ ಗ್ಯಾಸ್ ಸಮಸ್ಯೆ ಮತ್ತಷ್ಟು ಉಲ್ಬಣ ಆಗುವಂಥ ಸಾಧ್ಯತೆಗಳಿದೆ. ಈಗ ಇರುವಂಥ ಸೀಮಿತ ಕ್ವಾಂಟಿಟಿಯ ಗ್ಯಾಸನ್ನು ಎಲ್ಲರಿಗೂ ಕೂಡ ಹಂಚಬೇಕಾದಂಥ ಅನಿವಾರ್ಯತೆ ಇರುವಂಥ ಹಿನ್ನೆಲೆಯಲ್ಲಿ ಗ್ಯಾಸ್ನ ಕ್ವಾಂಟಿಟಿ ಕಡಿಮೆ ಮಾಡುವಂತಹ ಲೆಕ್ಕಾಚಾರವನ್ನು ಈಗ ಪೆಟ್ರೋಲಿಯಂ ಉತ್ಪನ್ನ ಕಂಪನಿಗಳು ಕೂಡ ಮಾಡ್ತಾ ಇರುವಂಥದ್ದು. ಸದ್ಯಕ್ಕೆ 14.2 kgಯ ಸಿಲಿಂಡರ್ ತೂಕ ಇರುವಂಥದ್ದು ಅದನ್ನು 10 kg ಅಥವಾ 7 kgಗೆ ಇಳಿಕೆ ಮಾಡಿ ಅದಕ್ಕೆ ಸೂಕ್ತವಾದಂಥ ದರವನ್ನು ನಿಗದಿ ಮಾಡಿ ಮಾರಾಟ ಮಾಡುವಂಥ ನಿಟ್ಟಿನಲ್ಲಿ ಲೆಕ್ಕಾಚಾರಗಳನ್ನು ಹಾಕೊಳ್ತಾ ಇರುವಂಥದ್ದು. ಅರ್ಧದಷ್ಟು ಗ್ಯಾಸನ್ನು ಹಂಚಿಕೆ ಮಾಡಲಿಕ್ಕೆ ಶುರು ಮಾಡಿದರೆ ಬಹುತೇಕ ಎಲ್ಲರಿಗೂ ಕೂಡ ತಲುಪುವಂಥ ನಿಟ್ಟಿನಲ್ಲಿ ಪ್ರಯತ್ನಗಳನ್ನು ಕೂಡ ಮಾಡ್ಬೋದು ಅನ್ನುವಂಥದ್ದು ಸರ್ಕಾರದ ಲೆಕ್ಕಾಚಾರ ಆಗಿರುವಂಥದ್ದು. ಸಾಮಾನ್ಯವಾಗಿ 14.2 kgಯ ಸಿಲಿಂಡರ್ 1.5ರಿಂದ 2 ತಿಂಗಳವರೆಗೂ ಕೂಡ ಬರುತ್ತೆ. ಸೊ ಅದರ ಅರ್ಧದಷ್ಟು ಸಿಲಿಂಡರ್ ಕೊಟ್ಟರೆ ಬಹುಶಃ 25ರಿಂದ 30 ದಿನಗಳಿಗೆ ಯಾವುದೇ ರೀತಿಯಾದಂಥ ಸಮಸ್ಯೆ ಗೃಹ ಬಳಕೆಗೆ ಆಗಲ್ಲ ಅನ್ನುವಂಥದ್ದು ಲೆಕ್ಕಾಚಾರ. ಹೀಗಾಗಿ ಕಡಿಮೆ ತೂಕವನ್ನು ಮಾಡಿದರೆ ಎಲ್ಲರಿಗೂ ಕೂಡ ಸಮರ್ಪಕವಾಗಿ ಗ್ಯಾಸ್ನ ವಿತರಣೆ ಮಾಡ್ಬೋದು ಮತ್ತು ಯಾವುದೇ ರೀತಿಯಾದಂಥ ಶಾರ್ಟೇಜ್ಗಳು ಕೂಡ ದೇಶದಲ್ಲಿ ಆಗಲ್ಲ ಮತ್ತು ಬ್ಲ್ಯಾಕ್ ಮಾರ್ಕೆಟನ್ನು ಕೂಡ ನಿಗ್ರಹದಲ್ಲಿರ್ಬೋದು ಅನ್ನುವಂತಹ ಲೆಕ್ಕಾಚಾರವನ್ನು ಇಟ್ಕೊಂಡು ಈಗ ಪೆಟ್ರೋಲಿಯಂ ಕಂಪನಿಗಳು ಕೂಡ ಈ ಲೆಕ್ಕಾಚಾರವನ್ನು ಹಾಕ್ಕೊಂಡಿರುವಂಥದ್ದು ಮತ್ತು ಸರ್ಕಾರದ ಮುಂದೆ ಈ ಪ್ರಸ್ತಾಪವನ್ನು ಕೂಡ ಇಟ್ಟಿರುವಂಥದ್ದು. ಸರ್ಕಾರ ಈಗ ಇದಕ್ಕೆ ಅನುಮತಿಯನ್ನು ಕೊಟ್ಟರೆ ಬಹುಶಃ ಶೀಘ್ರದಲ್ಲೇ ಈ ಒಂದು ಹೊಸ ನಿಯಮ ಜಾರಿಗೆ ಬರುವಂಥ ಸಾಧ್ಯತೆಗಳಿದ್ದಾವೆ. ಇದ್ರ ಜೊತೆಗೆ ಈಗಾಗಲೇ BPCL ಒಂದು ಹೊಸ ನಿಯಮವನ್ನು ಕೂಡ ಮಾಡಿರುವಂಥದ್ದು. ವರ್ಷಕ್ಕೆ 12 ಸಿಲಿಂಡರ್ಗಳ ಸೀಮಿತ ಏನಿದೆ ಅದಕ್ಕಿಂತ ಹೆಚ್ಚಿನ ಸಿಲಿಂಡರ್ಗಳು ಬೇಕಾದರೆ ಅದರ ಉದ್ದೇಶವನ್ನು ಕೂಡ ಡಿಸ್ಕ್ಲೋಸ್ ಮಾಡಬೇಕಾಗತ್ತೆ. ಮನೆಯಲ್ಲಿ ಕಾರ್ಯಕ್ರಮ ಇದೆಯಾ, ಮದುವೆ ಇದೆಯಾ ಅಥವಾ ಗೆಸ್ಟ್ಗಳು ಬಂದಿದ್ದಾರಾ, ಏನು ಯಾವ ಕಾರಣಕ್ಕೆ ಮತ್ತು ಯಾವ ಉದ್ದೇಶಕ್ಕೆ ನಿಗದಿಗಿದ್ದ ಹೆಚ್ಚಿನ ಸಿಲಿಂಡರ್ಗಳನ್ನು ಬಳಕೆ ಮಾಡ್ತಾ ಇದ್ದೀವಿ ಅನ್ನುವಂಥದ್ರ ಬಗ್ಗೆ ಸ್ಪಷ್ಟನೆಯನ್ನು ಕೊಡಬೇಕಾಗತ್ತೆ. ಅದರ ಜೊತೆಗೆ ಸಿಲಿಂಡರ್ನ ಕ್ವಾಂಟಿಟಿಯನ್ನು ಕೂಡ ಕಡಿಮೆ ಮಾಡೋ ಮೂಲಕ ಎಲ್ಲರಿಗೂ ಕೂಡ ಸಮರ್ಪಕವಾಗಿ ಗ್ಯಾಸನ್ನು ವಿತರಣೆ ಮಾಡುವಂಥ ನಿಟ್ಟಿನಲ್ಲಿ ಪ್ಲಾನ್ ಮಾಡ್ಕೊಳ್ಳಲಾಗ್ತಾ ಇದೆ. ಬಹುಶಃ ಮುಂದಿನ 3-4 ದಿನಗಳಲ್ಲಿ ಈ ನಿಯಮ ಅಧಿಕೃತವಾಗಿ ಜಾರಿಯಾಗುವಂಥ ಸಾಧ್ಯತೆಗಳು ಕೂಡ ನಿರೀಕ್ಷೆ ಮಾಡಲಾಗ್ತಾ ಇದೆ. ದಿವ್ಯಾ.